ಕೆಡಿಸಿಸಿ ಬ್ಯಾಂಕ್ ವತಿಯಿಂದ ಯಾವ ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ಸಹಕಾರ ಆಗ್ತದೆ ಆ ಸಹಕಾರವನ್ನು ಬ್ಯಾಂಕ್ ವತಿಯಿಂದ ಮಾಡಿಕೊಳ್ಳಿ ನಾನು ಬದ್ಧನಿದ್ದೇನೆ ಅಂತ ನಾನು ಮತ್ತೊಂದು ಸುತ್ತ ತಮ್ಮಲ್ಲಿ ಎಲ್ಲರೂ ಒಂದು ಕೊನೆಯದಾಗಿ ಅಂತ ನಾನು ಗ್ರಹಿಸಿದ್ದು ಸರ್, ಇಲ್ಲಿ ಈಗ ಒಟ್ಟು 24 ಪ್ರಾಥಮಿಕ ಸೊಸೈಟಿ ಇದೆ, 25-30 ಕೃಷಿ ಕುಟುಂಬಗಳಿದೆ. ಇವೆಲ್ಲ ಕಳೆದ 8-10 ವರ್ಷಗಳಿಂದ ಅಥವಾ 15-20 ವರ್ಷಗಳಿಂದ ಅಂದ್ರೆ ಅವರು ಬೆಳಿಬೇಕು, ಆರ್ಥಿಕವಾಗಿ ಬೆಳಿಬೇಕು ಅನ್ನೋದು ಅವ್ರಿಗೆ ಇರೋದು ಎರಡೇ ಆಪ್ಷನ್. ಒಂದೇದು ಬೆಳೆ, ಮತ್ತೆ ಬೆಳೆಯನ್ನ ಇನ್ನು ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಳ್ಳೋದು, ಅದರಲ್ಲೂ ಬಹುತೇಕ ಜನರದ್ದು ಅತಿಕ್ರಮಣ ಇದರಲ್ಲಿ ಜಾಸ್ತಿ ಇದೆ. ಎರಡನೇದು ಅಂದ್ರೆ ಯಾವ್ದಾದ್ರು ಕಮರ್ಷಿಯಲ್ ಆಕ್ಟಿವಿಟಿ ಅಗ್ರಿಕಲ್ಚರ್ ಇರೋದ್ರಿಂದ ಅದು ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಈ ಕಮರ್ಷಿಯಲ್ ಆಕ್ಟಿವಿಟಿಗೆ ನಬಾರ್ಡ್ ಕೆಲವು RBI ಗೈಡ್ಲೈನ್ಗಳು ಅಗತ್ಯ ಆಗ್ತದೆ. ಯಾಕಂದ್ರೆ ಎನೆ ಇದ್ದಂತ ಜಮೀನು, ಎನೆ ಇದ್ದಂತ ಜಾಗಕ್ಕೆ ಮಾತ್ರ ಕಮರ್ಷಿಯಲ್ ಆಕ್ಟಿವಿಟಿಗಳಿಗೆ ಲೋನ್ ಅನ್ನು ಕೊಡ್ತಾ ಇರ್ತದೆ. ಸೊ ಆ ಮೂಲಕ ಬೆಳೀತಕ್ಕಂಥದ್ದು ಬಹಳ ಇದೆ. ನಮ್ಮಲ್ಲೇ ಬ್ಯಾಂಕ್ ಹೋಗ್ಬೇಕಾದ್ರೆ ಹಿರಿಯರಾದ ಆರಂಭಗಳು ಗೊತ್ತಿದೆ. ಯಾಕಂದ್ರೆ ಲೋನ್ ಕೊಡ್ಬೇಕಾದ್ರೆ ಅಗ್ರಿಕಲ್ಚರ್ ಕೃಷಿ ಕುಟುಂಬಗಳು ಅನೇಕ ಜನ ಬರ್ತಾರೆ ಕಮರ್ಷಿಯಲ್ ಅಡಿಕೆ ವ್ಯಾಪಾರಕ್ಕೆ ಅಥವಾ ಏನಾದ್ರು ಬೆಳಿಬೇಕು ಅಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಆಗದ ಕಾರಣ ಅದು ಆ ಗೈಡ್ಲೈನ್ ಪ್ರಕಾರ ಕಮರ್ಷಿಯಲ್ ಲೋನ್ಸ್ಗಳಿಗೆ ಎನ್ಎ ಆದಂತ ಜಾಗ ಕಡ್ಡಾಯ. ಎರಡನೇದು ಕೇಳಿದ್ರೆ ಇದು ಈ ಕೃಷಿ ಕುಟುಂಬಗಳು ಈ ಕೃಷಿಯನ್ನೇ ನಂಬ್ಕೊಂಡು ಬೆಳೆಯುವಂತೆ ಕಳೆದ 10-20 ವರ್ಷಗಳಿಂದ ಅವ್ರ ಅಡಿಕೆ ತೋಟವನ್ನ ಅಥವಾ ಬೇರೆ ತೋಟವನ್ನ ಎಕ್ಸ್ಪಾನ್ಷನ್ ಮಾಡಿ ಅದಕ್ಕೆ ಖರ್ಚನ್ನು ಮಾಡ್ತಾ ಇದ್ದಾರೆ 10 ವರ್ಷ. ಸೊ ಅದ್ರದ್ದು ಆ ಖರ್ಚು, ಅದಕ್ಕೆ ಸಾಲ, ಅದ್ರ ಬಡ್ಡಿ ಸೇರಿಸಿದಾಗ ಇದರಲ್ಲಿ ಒಂದೇ ಕೇಳಿದ್ರೆ ಈಗ ಈ ಏನು ಅಡಿಕೆ ವೈರಸ್ ಬಂದಿದೆ ಇದು ವೈರಸ್ ರೂಪಾಂತರ ಆಗ್ತಕ್ಕಂಥ ವೈರಸ್. ಇದಕ್ಕೆ ಏನಿದೆ ಇದೆ ಇವತ್ತು ಔಷಧಿ ಕಂಡು ಹಿಡಿದ್ರೆ ಅವತ್ತಿನ ವೈರಸ್ ಇದು ಸರಿಯಾಗಿರ್ತದೆ, ಮತ್ತು ಒಂದು ವಾರ ನಂತರ ವೈರಸ್ ರೂಪಾಂತರ ಮತ್ತೆ ಅದೇ ಆಗ್ತದೆ. ವೆನಿಲಾ ಬಂದಿತ್ತು, ಅನೇಕ ಬಂದಿತ್ತು. ಇದು ಸಂಪೂರ್ಣ ಗುಣ ಆಗ್ತದೆ ಅಂತಕ್ಕಂಥದ್ದು ನಾವು ಗ್ರಹಿಸೋದಕ್ಕಿಂತನೂ ಅದೇನು ಡ್ಯಾಮೇಜ್ ಮಾಡಿ, ಯಾಕಂದ್ರೆ ಒಂದು ಯುಗ ಕಳೆದ್ಮೇಲೆ ಮತ್ತೊಂದು ಬೆಳೆ ಬರ್ತದೆ, ಮತ್ತೆ ಇದು ಬೆಳೆ ಹೋಗೋದು ಆಗ್ಬೋದು. ಬಟ್ ಆ ಡ್ಯಾಮೇಜಿಗೆ ಈಗ ಆದಂತಹ ಡ್ಯಾಮೇಜ್ ಅಂದ್ರೆ ಏನು ಸಾಲ ಬಡ್ಡಿ ಅಥವಾ ಬೆಳೆ ಮಾಡಿದ್ದಾರೆ ಆ ಬೆಳೆ ಬರಬಹುದು, ಅದಕ್ಕೆ ಮತ್ತೆ ಚುಕ್ಕೆ ಬಂದಿದೆ, ಅದಕ್ಕೆ ಮತ್ತೆ ಡೌನ್ ಆಗಿದೆ ಬೆಳೆ. ಈ ಡ್ಯಾಮೇಜ್ ಏನ್ ಗ್ಯಾಪ್ ಇದೆ ಅದನ್ನ ಯಾವ ರೀತಿಯಲ್ಲಿ ತುಂಬಿಕೊಡ್ಬೋದು ಅಂತ ರೈತರು ಒಂದು ಸರ್ಕಾರಕ್ಕೆ ಒಂದು ಮನವಿ ಇದೆ ಸರ್. ಅದಕ್ಕೆ ನನ್ನ ಪ್ರಕಾರ ಅಂದ್ರೆ ಸರ್ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ಸೌತ್ ಕೇಂದ್ರ, ಚಿಕ್ಕಮಗಳೂರು, ಶಿವಮೊಗ್ಗ, ಇದು ಉತ್ತರ ಕನ್ನಡ ಸೇರಿ 5 ಜಿಲ್ಲೆಗಳ ಸಮಸ್ಯೆ. ಇದಕ್ಕೆ ಒಂದು ಆಯೋಗ, ಸರ್ಕಾರದ ವತಿಯಿಂದ ಒಂದು ಆಯೋಗವನ್ನು ರಚನೆ ಮಾಡಬಹುದು, ಕಮಿಟಿ, ಅವರು ಅದನ್ನ ಅಧ್ಯಯನ ಮಾಡಿ ರಿಪೋರ್ಟ್ ಮಾಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಸರ್ಕಾರದಿಂದ ಒಂದು ಅಡಿಕೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನ ಸರ್ಕಾರ ಕೊಡ್ಲಿ, ಈ ಗ್ಯಾಪ್ ಅನ್ನ ತುಂಬತಕ್ಕಂಥದ್ದು